ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮತ್ತೊಂದು ಸದ್ಯ ಓದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ನಮಗೆ ತಿಳಿಸ್ಕೊಡೋರ ಹೆಸರು ಬಂದ್ಬಿಟ್ಟು ಅಭಿ ಅಂತ ಹೇಳಿ. ಇವರು ಮೂಲತಃ ಮೂಡಲಪಟ್ಟಣದವರು. ಸೊ ಈ ಒಂದು ಮೂಡಲಪಟ್ಟಣ ಇರುವಂಥದ್ದು ಬಂದ್ಬಿಟ್ಟು ಸಕಲೇಶ್ಪುರ ಹತ್ರ ಒಂದು ಚಿಕ್ಕ ಊರು ಅಂತಲೇ ಹೇಳ್ಬೋದು. ಸೊ ಈ ಒಂದು ಮೂಡಲಪಟ್ಟಣ ಎಂಬ ಊರು ಈ ವಾಸವಾಗಿರುವಂತಹ ಒಬ್ಬ ವ್ಯಕ್ತಿ, ಅವರೇ ಅಭಿ. ಅವರು ನಮಗೆ ಯಾವ ಥರ ಕತೆ ಹೇಳಿಸ್ಕೊಟ್ಟಿದ್ದಾರೋ ನಾನು ಕೂಡ ನಿಮಗೆ ಕಥೆನ ಅದೇ ರೀತಿ ಹೇಳ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ಕೇಳಿ. ಅಂದರೆ ಈಗ ಅಂದ್ಕೊಳ್ಳಿ, ನೀವು ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದೀರಾ ಅಂತ. ಸುತ್ತಮುತ್ತ ನಿಮ್ಮದೇ ತೋಟ ಅಥವಾ ನಿಮ್ಮದೇ ಗದ್ದೆ ಇರುತ್ತೆ. ಸೊ ಆ ಒಂದು ಗದ್ದೆ ಮುಂದೆಗಡೆ ರೋಡು. ಸೊ ಆ ಒಂದು ರೋಡ್ನಲ್ಲಿನೇ ನಿಮ್ಮ ಮನೆ ಆ ಒಂದು ರೋಡ್ ಪಕ್ಕದಲ್ಲೇ ಇದೆ ಅಂತ ಅಂದ್ಕೊಳ್ಳಿ. ಅಂದರೆ ನಿಮ್ಮದು ಸಿಂಗಲ್ ಮನೆ, ಸುತ್ತಮುತ್ತ ಫುಲ್ಲು ತೋಟ, ನಿಮ್ಮದು ಒಂಟಿ ಮನೆ. ಸೊ ನಿಮ್ಮ ಮನೆ ಬಿಟ್ಟರೆ ಒಂದು ಸ್ವಲ್ಪ ದೂರದಲ್ಲಿ ಮತ್ತೊಂದು ಮನೆ ಕಾಣುವಂಥದ್ದು. ಸೊ ಈ ಥರ ಅಲ್ಲಲ್ಲಿ ಕೇವಲ 7 ಮನೆಗಳು ಮಾತ್ರ ಇರುವಂಥದ್ದು. ಅಂದರೆ ಅವರವರ ಜಮೀನು ಸುತ್ತಾನೆ ಮನೆಗಳನ್ನ ಕಟ್ಕೊಂಡು ವಾಸವಾಗಿರುವಂಥದ್ದು ಈ ಒಂದು ಮೂಡಲಪಟ್ಟಣ ಎಂಬ ಒಂದು ಊರಲ್ಲಿ. ಅಂದರೆ ಈ ಒಂದು ಊರು ಒಳಗಡೆ ಅಂತ ಹೇಳ್ಬೋದು, ಬಟ್ ಇವರು ಇರೋದು ಆಚೆಗಡೆ ಬೀದಿ. ಸೊ ಆದಂತಹ ಘಟನೆ ಏನು ಅಂತ ಅಂದರೆ, ಹೀಗೆ ಒಂದಿನ ಅಭಿ ಮತ್ತು ಅವರ ತಂದೆ, ಸೊ ಇವರಿಬ್ಬರು ಕೂಡ ಒಂದಿನ ಹೀಗೆ ಗದ್ದೆಗಳಿಗೆ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಹೋಗಿ ಮಾರ್ಕೆಟ್ನಲ್ಲಿ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ನೈಟ್, ಅಂದರೆ ಸಾಯಂಕಾಲ ಆಗಿರುತ್ತೆ, 7 ಗಂಟೆ 7:30 ಟೈಮಲ್ಲಿ. ಸೊ ಆ ಒಂದು ಸಮಯದಲ್ಲಿ ವಾಪಸ್ ಬರಬೇಕಾದ್ರೆ ಆಗಿರುವಂತಹ ಒಂದು ಘಟನೆ. ಸೊ ಅವರು ಕೂಡ ವಾಪಸ್ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಬರ್ತಾ ಇರ್ತಾರೆ ಗಾಡಿಯಲ್ಲಿ, 2 ವೀಲರಲ್ಲಿ. ಸೊ ಆ ಸಮಯದಲ್ಲಿನೇ, ಅಂದರೆ ಈ ಹಿಂದೆ ಎಂದೂ ಕೂಡ ಈ ಥರ ಒಂದು ಘಟನೆ ಅವರಿಗೆ ಅನಿಸಿರಲಿಲ್ಲ. ಸೊ ಹೀಗೆ ಓಡಿಸ್ಕೊಂಡು ಬರ್ತಾ ಮಧ್ಯದಲ್ಲಿ ಅವರ ಗಾಡಿ ಪೆಟ್ರೋಲ್ ಖಾಲಿ ಆಗುತ್ತೆ. ಸೊ ಇಲ್ಲಿ ಅವರ ತಂದೆ ಕೂಡ ಚೆಕ್ ಮಾಡ್ಕೊಂಡಿರೋದಿಲ್ಲ ಪೆಟ್ರೋಲ್ ಇರಲಿಲ್ವ ಗಾಡಿಯಲ್ಲಿ ಅಂತ. ಆ ಕ್ಷಣದಲ್ಲಿ ಸ್ಪೇರ್ ಪೆಟ್ರೋಲ್ ಕೂಡ ತಗೊಂಡು ಹೋಗಿರೋದಿಲ್ಲ ಇವರು. ಸರಿ, ಸ್ವಲ್ಪ ಒಳಗಡೆ ಬಂದುಬಿಟ್ಟಿದ್ದೀವಿ ಊರಿಂದ. ಈಗ ಪೆಟ್ರೋಲ್ನ ಕೇಳಬೇಕಲ್ಲ ಯಾರನ್ನ, ಅಥವಾ ಈ ಕಡೆಯಿಂದ ಅಥವಾ ಆ ಕಡೆ ಯಾವ್ದಾದ್ರು ಗಾಡಿಗಳು ಬಂತು ಅಂತಂದರೆ ಅವ್ರ ಹತ್ರ ಕೇಳಿ ಪೆಟ್ರೋಲ್ನ ತರಿಸ್ಕೊಳ್ಳೋಣ ಇರು ಅಂತ ಹೇಳಿ ಅಭಿ ಅವರ ತಂದೆ ಅಭಿಗೆ ಹೇಳಿ ಆ ಒಂದು ರೋಡ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಯ್ತಾರೆ. ಈ ಕಡೆ ಒಳಗಡೆ ಬರೋಣ ಅಂತಂದರೆ ಊರು ತುಂಬಾ ದೂರ ಇರುವಂಥದ್ದು. ಸೊ ವಾಪಸ್ ಹೋಗೋದಕ್ಕೂ ಕೂಡ ಆಗೋದಿಲ್ಲ, ಯಾಕೆ ಅಂತಂದರೆ ಕೆಲವೊಂದು ಐಟಮ್ಗಳೆಲ್ಲ ಪರ್ಚೇಸ್ ಮಾಡಿಕೊಂಡು ಇಟ್ಟಿರುವಂಥದ್ದು. ಸರಿ ಅಂತ ಹೇಳಿ ಕೊನೆಗೂ ಒಂದು ಗಾಡಿ ಆಪೋಸಿಟ್ ಡೈರೆಕ್ಷನಲ್ಲಿ ಪಾಸ್ ಆಗ್ತಿರೋದೆ. ಸೊ ಆ ಗಾಡಿಗೆ ಅಡ್ಡ ಹಾಕಿ ಅಭಿ ಅವರ ತಂದೆ ಪೆಟ್ರೋಲ್ ತೊಗೊಂಬರ್ತೀನಿ ಅಂತ ಹೇಳಿ ಒಂದು ಬಾಟಲ್ನ, ಸುತ್ತಮುತ್ತ ಬಿದ್ದಿರುವಂಥ ಒಂದು ಬಾಟಲ್ನ ತೊಗೊಂಡು ಹೋಗ್ತಾರೆ. ಸೊ ಅಭಿಗೆ ಗಾಡಿನ ನೋಡ್ಕೊಳ್ಳೋದಕ್ಕೆ ಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ಒಂಟಿ ರೋಡು, ಆ ಕಡೆ ಈ ಕಡೆ ಯಾವ ಗಾಡಿನೂ ಇಲ್ಲ. ಈಗ ಅಭಿ ಅವರೊಬ್ಬರೇ ಇರುವಂಥದ್ದು. ಸೊ ಅವರು ಕೂಡ ಏನೂ ಕೂಡ ಯೋಚನೆ ಮಾಡ್ದಲೇ ಮೊಬೈಲ್ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡು ರೋಡ್ನಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಸುಮಾರು ಹೊತ್ತಾದರೂ ಕೂಡ ಬರೋದಿಲ್ಲ ಅವ್ರ ತಂದೆ ಆಗಲಿ ಅಥವಾ ಯಾವುದೋ ಒಂದು ಗಾಡಿ ಕೂಡ ಆ ಕಡೆ ಈ ಕಡೆ ಸಂಚಾರ ಆಗೋದಿಲ್ಲ. ಸೊ ಗತ್ತಲೆ ರೋಡಾಗಿದ್ದು ಹಿಂದೆಗಡೆ ಎಲ್ಲ ಸ್ವಲ್ಪ ತೋಟ ಗದ್ದೆಗಳಿದ್ದಂತಹ ಕಾರಣ ಯಾರೋ ಓಡಾಡ್ತಿರೋ ರೀತಿಯೆಲ್ಲ ಅವ್ರಿಗೆ ಸೌಂಡ್ಗಳು ಕೇಳಿಸ್ತಾನೆ ಇರುತ್ತೆ. ಸೊ ಬಿಡು, ಈ ಸಮಯದಲ್ಲಿ ಯಾವುದೋ ಒಂದು ನಾಯಿನೋ ಇಲ್ಲ ಯಾವುದೋ ಪ್ರಾಣಿಗಳು ಪಾಸ್ ಆಗಿರಬೇಕು ಅಂದ್ಕೊಂಡು ಅವರು ಕೂಡ ಅಷ್ಟೇ ಯೋಚನೆ ಮಾಡ್ದಲೇ ಮೊಬೈಲ್ ಯೂಸ್ ಮಾಡಿಕೊಂಡೇ ಕೂತಿರ್ತಾರೆ. ಸರಿ, ಯೂಸ್ ಮಾಡ್ತಾ ಅವರ ಒಂದು ಮೊಬೈಲ್ ಸ್ಕ್ರೀನಲ್ಲಿ ತನ್ನ ಹಿಂದೆಗಡೆ ಯಾರು ಇದ್ದಾರೆ ಅಂತ ಅವ್ರಿಗೆ ಕಾಣಿಸುತ್ತೆ. ಸರಿ, ಈ ಮೊಬೈಲ್ ಸ್ಕ್ರೀನ್ಗಡೆ ಯಾರು ಇದ್ದಾರಲ್ಲ, ಇಲ್ಲಿ ಯಾರು ಇರೋದು ಅಂತ ಹೇಳಿ ಅವರು ಕೂಡ ತಿರುಗಿ ನೋಡ್ತಾರೆ, ಬಟ್ ಅಲ್ಲಿ ಯಾರು ಕೂಡ ಕಾಣೋದಿಲ್ಲ. ಸೊ ಅವ್ರು ಅಬ್ಸರ್ವ್ ಮಾಡಿದ್ದು ಮೊಬೈಲ್ ಸ್ಕ್ರೀನಲ್ಲಿ ನೋಡ್ತಿರ್ಬೇಕಾದ್ರೆ ತನ್ನ ಹಿಂದೆಗಡೆ ಯಾರು ಇರೋ ಥರ ಅವ್ರಿಗೆ ಅನಿಸಿರೋವಂಥದ್ದು. ಆ ಕತ್ಲಲ್ಲಿ ಮೊಬೈಲಲ್ಲಿ ಮಾತ್ರನೇ ಅವ್ರಿಗೆ ಕಾಣಿಸಿರೋವಂಥದ್ದು, ಬಟ್ ಹಿಂದೆಗಡೆ ತಿರುಗಿದ್ರೆ ಅದು ಯಾರು ಕೂಡ ಇರೋದಿಲ್ಲ. ಸರಿ, ಇದೆಲ್ಲ ಭ್ರಮೆ ಇರ್ಬೋದು ಬಿಡು ಅಂತ ಹೇಳಿ ಅವರು ಕೂಡ ಅವ್ರ ತಂದೆಗೆ ಫೋನ್ ಹಾಕ್ತಾರೆ, ಎಲ್ಲಿದೆಯಾ ಅಂತ ಹೇಳಿ. ಸೊ ಅವ್ರ ತಂದೆ ಪೆಟ್ರೋಲ್ನ ತೊಗೊಂಡು ಬರ್ತಾಯಿದ್ದೀನಿ, ಇನ್ನು ಸ್ವಲ್ಪ ಹೊತ್ತು ರೀಚ್ ಆಗ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಸೊ ಇವರು ಕೂಡ ಬಿಡು ಇನ್ನು ಸ್ವಲ್ಪ ಹೊತ್ತಲ್ಲ ಬಂದುಬಿಡ್ತಾರೆ ಅಂದ್ಕೊಂಡು ವೆಯ್ಟ್ ಮಾಡ್ತಾನೆ ಇರ್ತಾರೆ. ಸರಿ, ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಮತ್ತೊಮ್ಮೆ ಹಿಂದೆಗಡೆ ಯಾರು ಓಡಾಡ್ತಿರೋದಲ್ಲ ಶಬ್ದ ಅವ್ರು ಕೇಳಿಸುತ್ತೆ. ಸೊ ಈ ಟೈಮಲ್ಲಿ ಯಾವುದೋ ನಾಯಿ ಇರಬೇಕೇನೋ ಬಿಡು ಅಂತ ಹೇಳಿ ಅವರು ಕೂಡ ಸುಮ್ಮನೆ ಆಗ್ತಾರೆ. ಹಾಗೆ ಸುಮ್ಮನೆ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಸುತ್ತ ಕೂಡ ಬೆಳಕನ್ನ ಚೆಲ್ತಿರ್ತಾರೆ. ಅಂದರೆ ಟಾರ್ಚ್ ಹಾಕ್ಕೊಂಡು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನೋಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಅವ್ರಿಗೆ ಕಾಣುವಂಥದ್ದು ಗದ್ದೆ, ಅಂದರೆ ಒಂದು ಕಬ್ಬಿನ ಗದ್ದೆ ಇರ್ತದೆ ಹಿಂದೆಗಡೆ. ಸೊ ಆ ಒಂದು ಗದ್ದೆ ಒಳಗಡೆ ಏನೋ ಒಬ್ಬರು ವ್ಯಕ್ತಿ
ಒಂದು ಕಂಬಳಿ ಹೊಚ್ಕೊಂಡಿರೋ ಥರ ಸಡನ್ನಾಗಿ ಓಡೋಗೋ ಥರ ಅವ್ರಿಗೆ ನೀಟಾಗಿ ಕಾಣಿಸುತ್ತೆ ಆ ಒಂದು ಟಾರ್ಚ್ ಬೆಳಕಲ್ಲಿ. ಸೊ ಇವರು ಕೂಡ ಗಾಬರಿಯಲ್ಲಿ ಯಾರು ಅಂತ ಕೂಡ ಕಿರುಚ್ತಾರೆ. ಸೊ ಆ ಕಡೆನೇ ಏನೂ ಕೂಡ ರೆಸ್ಪಾನ್ಸ್ ಬರೋದಿಲ್ಲ. ಸರಿ ಬಿಡು ಏನೋ ಇರ್ಬೋದೇನೋ ಅಂದ್ಕೊಂಡು ಇವರು ಕೂಡ ಅದ್ರ ಬಗ್ಗೆ ಅಷ್ಟೇನು ಗಮನ ಕೊಡೋದಿಲ್ಲ. ಯಾರೋ ಆ ಗದ್ದೆಯ ಮಾಲೀಕ ಇರಬೇಕೋ ಬಿಡು ಅಂತ ಹೇಳಿ ಅಷ್ಟೇನು ಗಮನ ಕೊಡ್ದಲೇ ಮತ್ತೊಮ್ಮೆ ಅವ್ರ ಗಾಡಿ ಹತ್ರನೇ ನೋಡ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಸೊ ಅವಾಗ ಅವ್ರ ತಂದೆ ಕೂಡ ಹಿಂದಲೇ ಬರ್ತಾರೆ. ಬಂದಮೇಲೆ ಅವ್ರ ಗಾಡಿಗೆ ಪೆಟ್ರೋಲ್ನ ಹಾಕ್ಕೊಂಡು ನಂತರ ಅಲ್ಲಿಂದ ಗಾಡಿನ ತೆಗೆದು ಮುಂದೆ ಹೋಗ್ತಾರೆ. ಸೊ ಈಗ ಏನೋ ಆಗ್ತದೆ, ಮನೆಗೇನೋ ಹೋಗ್ತಾ ಇರ್ತಾರೆ. ಬಟ್ ಮನೆಗೆ ಹೋದ್ಮೇಲೆ ಗಾಡಿ ಏನಿದೆಯಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಕೊನೆಗೆ ಐಟಮ್ಸ್ನೆಲ್ಲ ಗಾಡಿಯಿಂದ ಇಳಿಸಿ ನಂತರ ಮನೆ ಒಳಗಡೆ ಹೋಗ್ತಾರೆ. ಎಲ್ಲರೂ ಕೂಡ ಕೈಕಾಲು ತೊಳ್ಕೊಂಡು ಊಟ ಮಾಡಿಕೊಂಡು ಅಭಿ ಮತ್ತು ಅವ್ರ ತಂದೆ ಇಬ್ಬರೇ ಮತ್ತೊಮ್ಮೆ ಮನೆಯಿಂದ ಆಚೆ ಕಡೆ ಬಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾ ಇರ್ತಾರೆ, ಏನೋ ಮಾತಾಡಿಕೊಂಡು. ಅದೇ ಸಮಯದಲ್ಲಿನೇ ಅಭಿ ಅವ್ರಿಗೆ ಹಿಂದೆಯಿಂದ ಯಾರೋ ಬಂದು ಜೋರಾಗಿ ಹೊಡೆದಂಥದ್ದು. ಅಂದರೆ ಅದು ಯಾರು ಅಂತ ಗೊತ್ತಿಲ್ಲ, ಬಟ್ ಜೋರಾಗಿ ಅಂತೂ ಒದೆ ಬೀಳುತ್ತೆ. ಅಭಿ ಅವರು ಮುಗಿಸ್ ಮುಂದೆ ಬೀಳೋವಂಥದ್ದು. ಮುಂದೆ ಬಿದ್ದ ಮೇಲೆ ಅವ್ರ ತಂದೆ ಕೇಳ್ತಾರೆ, ಕರೆಕ್ಟಾಗಿ ನಡೆಯೋಕ್ಕೆ ಬರೋಲ್ವಾ, ಯಾಕೆ ಹಿಡಿದು ಈ ಥರ ಬಿದ್ದಿಲ್ಲ ಅಂತ ಹೇಳಿ. ಅದಕ್ಕೆ ಅಭಿ ಅವ್ರು ಇಲ್ಲ, ನನ್ನ ಹಿಂದೆಗಡೆ ಯಾರೋ ನೂಗ್ತಂಗಾಯ್ತು, ಯಾರೋ ಹೊಡೆದಂಗಾಯ್ತು, ಬೆನ್ನು ಉರಿತಿದೆ ಅಂತ ಹೇಳಿ ತೋರಿಸ್ತಾರೆ. ಸೊ ಆವಾಗ ಅಭಿ ಅವರ ತಂದೆಗೆ ಕೂಡ ಕೈಯಿನ ಬೆರಳು ಮಾರ್ಗಳು ಕಾಣಿಸಿರೋ ಅಂಥದ್ದು. ಸೊ ಇವಾಗ ಕೇಳ್ತಾರೆ, ನೀನು ಆ ಒಂದು ಗಾಡಿ ನಿಲ್ಲಿಸಿರೋ ಜಾಗದಲ್ಲಿ ಯಾರನ್ನಾರು ನೋಡ್ದ ಅಂತ ಹೇಳಿ ಕೇಳ್ತಾರೆ ಅಭಿ ಅವ್ರ ತಂದೆ. ಬಿಕಾಸ್ ಅವ್ರಿಗೆ ಈ ಒಂದು ವಿಷಯ ಗೊತ್ತಿರುತ್ತೆ. ಅದಕ್ಕೆ ಅಭಿ ಹೌದು, ಯಾರೋ ಒಬ್ಬರು ಕಂಬಳಿ ಹೊಚ್ಕೊಂಡು ಒಳಗಡೆ ಓಡೋಗೋ ಥರ ನನಗೆ ನೋಡಿದೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅದಕ್ಕೆ ಅವ್ರ ತಂದೆ ಬೆಳಗ್ಗೆ ಆಗೋವರೆಗೂ ಕಾದು ನಂತರ ಅವ್ರನ್ನ ಅಂದರೆ ಅಭಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ತೋರಿಸಿ ನಂತರ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಕಡೆ ಅಂತರ ಹಾಕ್ಸಿ ಮನೆಗೆ ವಾಪಸ್ ಕರ್ಕೊಂಬರ್ತಾರೆ. ಕರ್ಕೊಂಬಂದಾದ್ಮೇಲೆ ಕೇಳೋವಂಥದ್ದು ಅಭಿ ಅವ್ರ ತಂದೆಗೆ, ಸೊ ಯಾಕೆ ಈ ಥರ ಎಲ್ಲ ಮಾಡಿದ್ರಿ, ಅಷ್ಟಕ್ಕೂ ಅವ್ರು ಯಾರು ಅಂತ ಕೇಳಿದಾಗ ಇಲ್ಲ, ಅವ್ರಿಗೆ ಮೊದಲು ತಲೆ ಸರಿ ಇಲ್ದರೆ ಎಲ್ಲಿ ಬೇಕಲ್ಲಿ ಓಡಾಡ್ತಿದ್ರು. ಸೊ ಊರಿನವರೆಲ್ಲ ಸೇರಿ ನಾವು ವ್ಯಕ್ತಿನ ಹೊಡೆದಾಕಿರೋವಂಥದ್ದು ತಲೆ ಸರಿ ಇಲ್ಲ ಅಂತ ಹೇಳಿ. ಸೊ ಅವ್ರ ಆತ್ಮ ಇರೋದ ರಿವೆಂಜ್ ಅಂದರೆ ಸೈಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಆ ಒಂದು ರೋಡಲ್ಲಿ ಅವಾಗವಾಗ ಎಲ್ರಿಗೂ ಕೂಡ ಕಾಣಿಸ್ಕೊಳ್ಳುತ್ತೆ. ಅದೇ ಥರ ಕಾಣಿಸ್ಕೊಂಡು ಎಲ್ರಿಗೂ ಕೂಡ ತೊಂದರೆ ಕೊಡುತ್ತೆ ಹುಡ್ಕೊಂಬಂದು ಮನೆ ತನಕ. ಅದೇ ಥರನೇ ನಿನಗೂ ಆಗಿರೋವಂಥದ್ದು. ಸೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಆ ಥರ ವ್ಯಕ್ತಿಗಳು ಅಥವಾ ಏನೇ ಕಾಣಿಸಿದ್ರು ಕೂಡ ನೋಡೋದಕ್ಕೆ ಹೋಗ್ಬೇಡ, ಸುಮ್ಮನೆ ಬಂದುಬಿಡು ಅಂತ ಹೇಳಿ ತಿಳಿಸ್ಕೊಟ್ಟಿರೋವಂಥದ್ದು. ಸೊ ಇದು ಹೇಳಿರುವಂತಹ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಸೊ ಸಿಗೋಣ ಇನ್ನೊಂದು ಹೊಸ ದೆವ್ವದ ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.